ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಪುತ್ಥಳಿ ವಿವಾದ, ಪರ ಮತ್ತು ವಿರೋಧ ಪ್ರತಿಭಟನೆ, ಗದ್ದಲದ ವಾತಾವರಣ, ಬಿಗಿ ಪೊಲೀಸ್ ಸರ್ಪಗಾವಲು. ಪ್ರಾಚೀನ ಜೀವ ರಕ್ಷಣೆ ಕಲಿಯಾದ ಜಲಸ್ತಂಭನ ವಿದ್ಯೆ, 65ರ ಪ್ರಾಯದಲ್ಲೂ ಪ್ರದರ್ಶನ, ಆಸಕ್ತಿ ಇದ್ದವರಿಗೆ ಉಚಿತವಾಗಿ ಕಲಿಸುವ ಘೋಷಣೆ, ಬಿಎಸ್ ಪ್ರಸಾದ್. ಮಂಚಿನ ಮಧ್ಯೆ ಮೂಡಿದ ಸೂರ್ಯೋದಯ, ಪ್ರಕೃತಿ ವಿಸ್ಮಯದಿಂದ ಪ್ರವಾಸಿಗರನ್ನು ತನ್ನತ್ತ ಆಕರ್ಷಿಸುತ್ತಿರುವ ಕುಂದಾಣ ಬೆಟ್ಟ. ಬಿಸಿಯೂಟ ತಯಾರಿಸುವ ವೇಳೆ ಕುಕ್ಕರ್ ಬ್ಲಾಸ್ಟ್, ಸರ್ಕಾರಿ ಶಾಲೆಯಲ್ಲಿ ಅಡುಗೆ ತಯಾರಿಸುತ್ತಿದ್ದ 2 ಅಡುಗೆ ಸಹಾಯಕಿಯರ ಸ್ಥಿತಿ ಗಂಭೀರ. ಅಂಬೇಡ್ಕರ್ ಕುರಿತು ಅವಹೇಳನಕಾರಿ ಮಾತು, ಅಮಿತ್ ಶಾ ಹೇಳಿಕೆ ಖಂಡಿಸಿ ಶುಕ್ರವಾರ ಕೋಲಾರ ಬಂದ್. ಬಂದ್ಗೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬೆಂಬಲ ಘೋಷಣೆ. ವಾರ್ತೆಗಳ ವಿವರ. ಚಿಂತಾಮಣಿ ನಗರದಲ್ಲಿ ರಾತ್ರೋರಾತ್ರಿ ಅಂಬೇಡ್ಕರ್ ಪುತ್ಥಳಿ ಇಟ್ಟು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿ ಅಶಾಂತಿ ವಾತಾವರಣವನ್ನ ಉಂಟು ಮಾಡುತ್ತಿರುವವರನ್ನ ಕೂಡಲೇ ಬಂಧಿಸಿ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆವರಣದಲ್ಲಿ ರಾತ್ರೋರಾತ್ರಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಇಟ್ಟು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವುದಲ್ಲದೆ ಚಿಂತಾಮಣಿ ನಗರದಲ್ಲಿ ಅಶಾಂತಿ ವಾತಾವರಣವನ್ನ ಸೃಷ್ಟಿ ಮಾಡಿ ಅನ್ಯೋನ್ಯವಾಗಿ ಬಾಳುತ್ತಿರುವ ದಲಿತರ ಮಧ್ಯೆ ಬೆಂಕಿ ಇಡುತ್ತಿರುವವರನ್ನ ಕೂಡಲೇ ಬಂಧಿಸಿ ಶಿಕ್ಷೆಗೆ ಒಳಪಡಿಸುವಂತೆ ಒತ್ತಾಯಿಸಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಹಲವು ದಲಿತ ಪರ ಸಂಘಟನೆಗಳ ಮುಖಂಡರು ನಗರದ ಅಂಬೇಡ್ಕರ್ ಭವನದಿಂದ ಪ್ರತಿಭಟನಾ ಮೆರವಣಿಗೆ ಆರಂಭಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ರಾತ್ರೋರಾತ್ರಿ ಅಂಬೇಡ್ಕರ್ ಪುತ್ಥಳಿ ಇಟ್ಟು ಅಶಾಂತಿಯನ್ನ ಉಂಟು ಮಾಡುತ್ತಿರುವವರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದ್ರು. ಕೂಡಲೇ ರಾತ್ರೋರಾತ್ರಿ ಅಂಬೇಡ್ಕರ್ ಪುತ್ಥಳಿ ಇಟ್ಟಿರುವವರ ವಿರುದ್ಧ ಪ್ರಕರಣ ದಾಖಲಿಸಿ ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಶನಿವಾರದಿಂದ ತಾಲೂಕು ಕಚೇರಿ ಬಳಿ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳುವುದಾಗಿ ಒತ್ತಾಯಿಸಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ರವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಇನ್ನು ತಾಲೂಕು ಕಚೇರಿ ಬಳಿ ದಲಿತ ಪರ ಸಂಘಟನೆಗಳ ಒಕ್ಕೂಟ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ 11ನೇ ದಿನಕ್ಕೆ ಕಾಲಿಟ್ಟಿದ್ದು, ಗುರುವಾರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಸೂಲಿಕುಂಟಿ ರಮೇಶ್ ಮತ್ತು ಪದಾಧಿಕಾರಿಗಳು ಭಾಗವಹಿಸಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸಲು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತಕ್ಕೆ ಸಾಧ್ಯವಾಗುತ್ತಿರುವುದು ಖಂಡನೀಯವಾಗಿದೆ. ಶನಿವಾರದೊಳಗಾಗಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸದಿದ್ದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಮನೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಒಂದೆಡೆ ಕಾಂಗ್ರೆಸ್ ಹಾಗೂ ಹಲವು ದಲಿತ ಮುಖಂಡರು ರಾತ್ರೋರಾತ್ರಿ ಅಂಬೇಡ್ಕರ್ ಅವರ ಪುತ್ಥಳಿ ಇಟ್ಟು ಅಶಾಂತಿ ವಾತಾವರಣವನ್ನ ಉಂಟು ಮಾಡುತ್ತಿರುವವರನ್ನ ಬಂಧಿಸಬೇಕೆಂದು ಒತ್ತಾಯ ಪ್ರತಿಭಟನೆ ನಡೆಸಿದರೆ, ಮತ್ತೊಂದು ಕಡೆ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನ ತೆರವುಗೊಳಿಸಬೇಕೆಂದು ಪರ ಮತ್ತು ವಿರೋಧ ಪ್ರತಿಭಟನೆ ನಡೆದ ಪರಿಣಾಮ ತಾಲೂಕು ಕಚೇರಿ ಆವರಣದಲ್ಲಿ ಕೆಲಕಾಲ ಗದ್ದಲದ ವಾತಾವರಣ ನಿರ್ಮಾಣವಾಗಿತ್ತು. ಬಾಬಾ ಸಾಹೇಬ್ ಸಂವಿಧಾನ ಅವರ ಒಂದು ಪ್ರತಿಮೆ ಅಲ್ಲಿ ಬಂದಿದೆ. ಯಾವ ರೀತಿ ಬಂತು ಅನ್ನೋದು ತಾಲೂಕಿನ ಜನರೇ ಗೊತ್ತು. ನಮ್ಮ ವಾದ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀವು ಏನು ಹೊದಿಕೆ ಮಾಡಿರ್ತಕ್ಕಂಥ ಬಟ್ಟೆನ ಮೊದಲು ತೆಗಿಬೇಕು. ಆ ಬಟ್ಟೆನ ಮುಗಿದು ತೆಗೆದು ಅವ್ರಿಗೆ ಆಗಿರ್ತಕ್ಕಂಥ ಅವಮಾನವನ್ನು ನಿವಾರಣೆ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನು ಇಟ್ಕೊಂಡು ಒಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೊಲಿಸಿರ್ತಕ್ಕಂಥ ಬಟ್ಟೆನ ನೀವು ತೆರವುಗೊಳಿಸಿಲ್ಲ ಅಂದರೆ ಈ ವಿಚಾರವನ್ನು ರಾಜ್ಯ ಮಟ್ಟಕ್ಕೆ ಕೊಂಡೊಯ್ದು ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಕೂಡ ಈ ಒಕ್ಕೂಟ ತಯಾರಿದೆ ಅನ್ನೋ ಒಂದು ಮಾತನ್ನ. ಇನ್ನು ಸ್ಥಳದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಹಾಗೂ ಡಿವೈಎಸ್ಪಿ ಮುರಳೀಧರ್ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಸರ್ಪಗಾವಲು ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ.
ಪ್ರಾಚೀನ ಜೀವರಕ್ಷಣೆ ಕಲೆಯಾದ ಜಲಸ್ತಂಭನ ವಿದ್ಯೆಯನ್ನು ಕರಗತ ಮಾಡಿಕೊಂಡಿರುವ 65 ಪ್ರಾಯದ ಬಿಎಸ್ ಪ್ರಸಾದ್ ಈ ವಿದ್ಯೆ ನನ್ನೊಂದಿಗೆ ಮಣ್ಣಾಗಬಾರದು ಎಂಬ ಉದ್ದೇಶದಿಂದ ಕೊರೆಯುವ ಚಳಿಯಲ್ಲಿಯೂ ಕೂಡ ಜಿಲ್ಲಾ ಕ್ರೀಡಾಂಗಣದಲ್ಲಿರುವ ಈಜುಕೊಳಕ್ಕೆ ಇಳಿದು ಮಾಧ್ಯಮದವರ ಎದುರು ಪ್ರದರ್ಶನ ಮಾಡುವ ಮೂಲಕ ಸೈ ಎನಿಸಿಕೊಂಡು ಎಲ್ಲರ ಗಮನ ಸೆಳೆದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣದಲ್ಲಿರುವ ಈಜುಕೊಳದಲ್ಲಿ ಗುರುವಾರ ಮಧ್ಯಾಹ್ನ ಮಾಧ್ಯಮದವರ ಸಮ್ಮುಖದಲ್ಲಿ ತಮ್ಮ ಪರಂಪರಾಗತ ಜೀವ ರಕ್ಷಣಾ ಕಲೆಯಾದ ಜಲಸ್ತಂಭನ ವಿದ್ಯೆಯನ್ನು ಪ್ರದರ್ಶನ ಮಾಡಿದ್ದಲ್ಲದೆ ಈ ವಿದ್ಯೆ ಕಲಿಯಲು ಆಸಕ್ತಿ ತೋರುವವರಿಗೆ ಉಚಿತವಾಗಿ ಕಲಿಸುವ ಹಂಬಲವಿರುವುದಾಗಿ ತಿಳಿಸಿದ ಅವರು, ಕಲಿಕೆಗೆ ವಯೋಮಿತಿಯ ಅಂತರವಿಲ್ಲ, ಆಸಕ್ತಿ ಇದ್ದರೆ ಸಾಕು ಎಂಬುದನ್ನು ಹೇಳಲು ಮರೆಯಲಿಲ್ಲ. ಹೊಸೂರು ತಾಲೂಕು ಬಾಗಲೂರು ಗ್ರಾಮಕ್ಕೆ ಸೇರಿದ ಲಿಂಗಾಯತ ಸಮುದಾಯದ ಬಿಎಸ್ ಶಿವಪ್ರಸಾದ್ ಕಳೆದ 35 ವರ್ಷಗಳಿಂದ ನಾಡಿನ ಉದ್ದಗಲಕ್ಕೂ ಸಂಚರಿಸಿ ಅವಕಾಶ ಸಿಕ್ಕ ಎಡೆಯಲಿಲ್ಲ ಜಲಸ್ತಂಭನ ವಿದ್ಯೆ ಪ್ರದರ್ಶಿಸಿದ್ದಾರೆ. ಬೆಂಗಳೂರಿನಲ್ಲಿರುವ ಜನರಲ್ ತಿಮ್ಮಯ್ಯ ಸಾಹಸ ಕಲೆಗಳ ಅಕಾಡೆಮಿ ಇವರ ಸಾಹಸ ಕಲೆಯನ್ನು ಪ್ರಶಂಸಿಸಿ ಪ್ರಮಾಣ ಪತ್ರ ಕೂಡ ನೀಡಿದ್ದಾರೆ. ಆಂಧ್ರಪ್ರದೇಶದಲ್ಲಿ ಕೂಡ ಪ್ರದರ್ಶನ ನೀಡಿರುವುದು ಮತ್ತೊಂದು ಹೆಗ್ಗಳಿಕೆ. ಜಲಸ್ತಂಭನ ವಿಧಿಯ ಬಗ್ಗೆ ಮಹಾಭಾರತದಲ್ಲಿ ಕೂಡ ಉಲ್ಲೇಖವಿದೆ. ಇದೊಂದು ಜೀವ ರಕ್ಷಣಾ ಕಲೆಯಾಗಿದ್ದು ನಮ್ಮ ಪರಂಪರೆ ಉಳಿಸಿರುವ ಬಹುದೊಡ್ಡ ಕಲೆಯಾಗಿದೆ. ದುರ್ಯೋಧನ ಪಾಂಡವರಿಂದ ತಪ್ಪಿಸಿಕೊಂಡು ವೈಶಂಪಾಯನ ಸರೋವರದ ತಳದಲ್ಲಿ ಕುಳಿತಿದ್ದುದು ಕೂಡ ಇದೇ ವಿಧಿಯ ಬಲದಿಂದಲೇ ಆಗಿದೆ. ನೀರಿನ ಮೇಲೆ ತೇಲುವುದು ಸುಲಭವಲ್ಲ, ಅಭ್ಯಾಸ ಬೇಕೇ ಬೇಕು. ಗುರುಮುಖೇನ ಈ ವಿದ್ಯೆ ಕಲಿತರೆ ಯಶಸ್ವಿಯಾಗಿ ಕಲಿಯಬಹುದು. ಎಂತಹುದೇ ಜಲಗಂಡಾಂತರ ಎದುರಾದಾಗಲೂ ಭಯವಿಲ್ಲದೆ ತಮ್ಮ ಜೀವ ಉಳಿಸಿಕೊಳ್ಳಬಹುದು ಎಂದು ಹೇಳುವ ಹಿರಿಯ ನಾಗರಿಕರಾದ ಶಿವಪ್ರಸಾದ್, ನನ್ನ ಬಳಿ ಜಲಸ್ತಂಭನ ವಿದ್ಯೆ ಕಲಿಯಲು ಆಸಕ್ತಿ ಇರುವವರು ಮೊಬೈಲ್ ನಂಬರ್ 9948124799ಗೆ ಕರೆ ಮಾಡಲು ತಿಳಿಸಿದ್ದಾರೆ. ಕೆರೆಕುಂಟೆ ಬಾವಿಗಳು ಬತ್ತಿರುವ ಈ ಸಂದರ್ಭದಲ್ಲಿ ಜಲಸ್ತಂಭನ ವಿದ್ಯೆ ಕಲಿಸುವುದು ಸಾಹಸವೇ ಸರಿ. ಆದರೂ ಯಾರಾದರೂ ಸಂಘ ಸಂಸ್ಥೆಗಳು ದಾನಿಗಳು ಮುಂದೆ ಬಂದು ಈಜುಕೊಳದಲ್ಲಿ ತರಬೇತಿಗೆ ವ್ಯವಸ್ಥೆ ಮಾಡಿಕೊಟ್ಟು ಈ ಕಲೆಗೆ ಪ್ರೋತ್ಸಾಹ ನೀಡಿದ್ದೆ ಆದಲ್ಲಿ ಉಚಿತವಾಗಿ ನಾನು ಈ ಕಲೆಯನ್ನ ಯುವ ಸಮುದಾಯಕ್ಕೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಕಲಿಸಲು ಸಿದ್ಧ ಎಂಬುದನ್ನು ಹೇಳಲು ಮರೆಯಲಿಲ್ಲ. ಬಿಎಸ್ ಪ್ರಸಾದ್ ಅಂತ ಹೊಸೂರು ತಾಲೂಕು ಬಾಗಲೂರಿನಿಂದ ಬಂದಿರತಕ್ಕಂಥವನು. ನಮ್ಮ ಕುಟುಂಬದಲ್ಲಿ ಈ ಜಲಸ್ತಂಭನೆ ಅಂತಕ್ಕಂಥದ್ದು ದೊಡ್ಡಪ್ಪ ಅವರು ಮಾಡ್ತಾಯಿದ್ರು. ಆ ದೊಡ್ಡಪ್ಪ ಅವ್ರ ಹತ್ರ ಎಲ್ಲ ಇದು ಆ ವಿದ್ಯೆಯನ್ನು ದೊಡ್ಡಪ್ಪ ಕಡೆಯಿಂದ ನಾನು ಕಲಿತ್ಕೊಂಡು ಈ ವಿದ್ಯೆ ನನ್ನಲ್ಲೇ ಹೋಗಬಾರ್ದು ಅಂತಕ್ಕಂಥದ್ದು ಸಾಮಾನ್ಯ ಪ್ರಜೆಗಳಿಗೆ ಇದನ್ನು ಹೇಳ್ಕೊಟ್ಟು ಒಂದು ಬೆಳಕಿಗೆ ತರೋಣ ಅಂತಕ್ಕಂಥ ಒಂದು ಧ್ಯೇಯದಿಂದ ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದಿದ್ದೀನಿ. ಉಚಿತವಾಗಿ ಹೇಳ್ಕೊಡ್ತಕ್ಕಂಥವನು, ಫೀಜು ಏನು ತೊಗೊಂಡಿದ್ದೀರಾ ಹೇಳೋ ಅಂಥದ್ದು ಅಭಿಪ್ರಾಯದಿಂದ ಇಲ್ಲಿಗೆ ಬಂದಿದ್ದೀನಿ. ಈ ವಿದ್ಯೆ ನನ್ನಲ್ಲೇ ಹೋಗಬಾರ್ದು ಅಂತ ಯಾರಿಗಾನ ಈ ವಿದ್ಯೆಯನ್ನು ಮುಟ್ಟಿಸೋಣ, ತರಬೇತಿ ಕೊಡೋಣ ಅಂತ ಆಸಕ್ತವಾಗಿರ್ತಕ್ಕಂಥವರು ನಮ್ಮ ಫೋನ್ ನಂಬರ್ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಏನೇ ಆಗಲಿ ಭಾರತೀಯ ಸಂಸ್ಕೃತಿ ಆಚಾರ ವಿಚಾರ ಎಂದು ಬಾಯಿ ಬಡಿದುಕೊಳ್ಳುವ ದೇಶ ಪ್ರೇಮಿಗಳೇ, ಮೊದಲಾಗಿ ಆರೋಗ್ಯವಂತ ಸಮಾಜ ಕಟ್ಟಲು ಆಸಕ್ತಿ ಇರುವವರು ಈ ಕೂಡಲೇ ಈ ವಯೋವೃದ್ಧರು ಉಚಿತವಾಗಿ ಕಲಿಸಲು ಮುಂದೆ ಬಂದಿರುವ ಸಂದರ್ಭವನ್ನು ಉಪಯೋಗಿಸಿಕೊಳ್ಳಬೇಕಿದೆ. ಪ್ರಾಚೀನ ಜಲಸ್ತಂಭನ ವಿದ್ಯೆ ಕಲಿಸಲು ವ್ಯವಸ್ಥೆ ಮಾಡುವ ಮೂಲಕ ನಗರದ ಯುವಕರಿಗೆ ಪ್ರಾಚೀನ ವಿದ್ಯೆಯನ್ನ ದಾರೆ ಎರೆಯಲು ಮುಂದಾಗಬೇಕಿದೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪ್ರಕೃತಿ ನಿಸರ್ಗ ವಿಹಾರ ಯಾರಿಗೆಲ್ಲ ಇಷ್ಟ? ಪ್ರಕೃತಿ ವಿಸ್ಮಯ ಕಣ್ತುಂಬಿಕೊಳ್ಳಲು ನಂದಿ ಬೆಟ್ಟಕ್ಕೆ ಹೋಗಬೇಕಿಲ್ಲ. ಇಲ್ಲಿನ ಐತಿಹಾಸಿಕ ಕುಂದಾಣ ಬೆಟ್ಟಕ್ಕೆ ಬಂದ್ರೆ ಸಾಕು. ನಿಸರ್ಗದತ್ತ ಸೊಬಗನ್ನು ಸವಿಯಲು ಒಮ್ಮೆ ಭೇಟಿ ಕೊಟ್ಟರೆ ಮತ್ತೆ ಮತ್ತೆ ನೋಡಬೇಕೆನ್ನಿಸುತ್ತೆ. ಈ ಕುರಿತು ಒಂದು ವರದಿ. ಹೌದು, ಈ ದೃಶ್ಯಗಳಲ್ಲಿ ಕಾಣುತ್ತಿರುವುದು ನಂದಿ ಬೆಟ್ಟದ ಮೇಲಲ್ಲ, ಬದಲಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಹೊಂದಿರುವ ದೇವನಹಳ್ಳಿ ಪಟ್ಟಣದ ಕೂಗಳತೆ ದೂರದಲ್ಲಿ ಹಲವು ವಿಸ್ಮಯಗಳನ್ನು ತನ್ನ ಒಡಿಲಿನಲ್ಲಿ ಅವಿತಿಟ್ಟುಕೊಂಡಿರುವ ಐತಿಹಾಸಿಕ ಕುಂದಾಣಗಿರಿ ಪ್ರದೇಶ. ಬೆಳ್ಳಂಬೆಳಿಗ್ಗೆ ಸೂರ್ಯೋದಯ ಕಣ್ತುಂಬಿಕೊಳ್ಳಲು ಈ ಪ್ರದೇಶವು ಅನುಕೂಲಕರವಾಗಿದೆ. ಗ್ರಾಮದ ರಸ್ತೆಗಳೆಲ್ಲ ಮಂಜಿನಿಂದ ಆವೃತವಾಗಿದ್ದರೆ ಬೆಟ್ಟದ ಮೇಲಿನ ನೋಟದಲ್ಲಿ ಮಂಜು ಇಡೀ ಗ್ರಾಮವನ್ನು ಆವರಿಸಿದ್ದು ಬೆಟ್ಟವನ್ನು ಹೊರತುಪಡಿಸಿ ಉಳಿದೆಲ್ಲವನ್ನು ಬಿಳಿ ಹಾಸಿಗೆಯನ್ನ ಹಾಕಿದಂತೆ ಕಾಣಿಸುತ್ತದೆ. ಬೆಟ್ಟದ ಕೆಳಗಡೆ ಚಳಿಯೋ ಚಳಿ ನಡುಕು ಉಂಟಾದರೆ ಬೆಟ್ಟದ ಮೇಲೆ ಸೂರ್ಯನ ಕಿರಣಗಳು ಮೈಯನ್ನು ತಾಕುತ್ತಾ ರೋಮಾಂಚನಗೊಳಿಸುತ್ತದೆ.
ಈ ಸೌಂದರ್ಯವನ್ನ ಸವಿಯಲು ಬೆಳ್ಳಂಬೆಳಗ್ಗೆ ಬೆಟ್ಟಕ್ಕೆ ಭೇಟಿ ನೀಡಿದರೆ ಸಾಕಷ್ಟು ವಿಸ್ಮಯಗಳನ್ನ ಕಣ್ಣಾರೆ ಕಂಡು ಮನಸ್ಸು ಪುಲಕಿತಗೊಳ್ಳುವುದರಲ್ಲಿ ಸಂದೇಹವಿಲ್ಲ. ಇಂತಹ ಬೆಟ್ಟಕ್ಕೆ ಪ್ರಕೃತಿ ಪ್ರಿಯರು ಮತ್ತು ಸಾರ್ವಜನಿಕರು ಹಾಗೂ ಪ್ರವಾಸಿಗರು ಭೇಟಿ ನೀಡಿ ನಿಸರ್ಗದತ್ತ ಮನುಷ್ಯನ ಒಡನಾಟಕ್ಕೆ ಸಾಕ್ಷಿಯಾಗಬೇಕು ಎಂಬುದೇ ಇಲ್ಲಿನ ಪ್ರಕೃತಿ ಪ್ರಿಯರ ಒತ್ತಾಯವಾಗಿದೆ. ಕುಂದಾಣ ಬೆಟ್ಟ ಭಾಳ ಇತಿಹಾಸ ಪ್ರಸಿದ್ಧವಾದ ಸ್ಥಳ. ನಾವು ಈ ಬೆಟ್ಟದಲ್ಲಿ ವಾತಾವರಣ ಸವಿಯಲೇ ತುಂಬ ಅದ್ಭುತವಾಗೈತೆ. ಈ ಬೆಟ್ಟಕ್ಕೆ ಬನ್ನಿ, ಪರಿಸರ ಒಂದು ಸತಿ ನೋಡಿದಾಗ ನಾವು ನಂದಿ ಬೆಟ್ಟಕ್ಕೆ ಹೋಗೋಂಥ ಅವಶ್ಯಕತೆ ಇರಲ್ಲ. ಯಾಕಂದರೆ ಇಲ್ಲಿ ಪ್ರಕೃತಿ ಅಷ್ಟು ಚೆನ್ನಾಗಿದೆ, ಸುತ್ತು ಮಂಜಿದೆ. ಇಲ್ಲಿ ಬಂದು ನೋಡಿದ್ರೆ ಒಂಥರ ಆನಂದನೇ ಆನಂದ. ಬನ್ನಿ ಎಲ್ಲರೂ ಇಲ್ಲಿ ಭೇಟಿ ಕೊಡಿ. ಬೆಟ್ಟದ ಕೆಳಗಡೆ ಇದ್ದಾಗ ನಮಗೆ ಸೂರ್ಯನ ಕಾಣಲ್ಲ, ಬೆಟ್ಟದ ಮೇಲೆ ಬಂದರೆ ಸೂರ್ಯ ಕಾಣ್ತಾನೆ. ಭಾಳ ಆನಂದವಾಗಿದೆ. ಭಾಳ ಬೆಟ್ಟದಿಂದ ಈ ಮೋಡಗಳನ್ನು ಸವಿಯಲು ಭಾಳ ಆನಂದವಾಗಿದೆ. ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದಿಲ್ಲೇ. ಈ ಥರ ಮಂಜು ಬಂದಾಗ ಪ್ರತಿ ಸತಿ ನಾವು ಬರ್ತೀವಿ. ನಿಮ್ಮ ಹೆಸರು? ಮುನಿರಾಜು, ಕುಂದಾಣ ಮುನಿರಾಜು. ಏನೇ ಇರಲಿ, ಜನವರಿ ಹೊಸ ವರ್ಷದಲ್ಲಿ ಸಾಕಷ್ಟು ಮಂದಿ ಬೇರೆ ಬೇರೆ ರೀತಿಯಲ್ಲಿ ಹೊಸ ವರ್ಷವನ್ನು ಆಚರಿಸುತ್ತಾರೆ. ಕೆಲವರು ಪ್ರಕೃತಿಯೊಂದಿಗೆ ಆಚರಿಸಿಕೊಳ್ಳುತ್ತಾರೆ. ಈ ಪ್ರದೇಶ ಸಾಕಷ್ಟು ಇತಿಹಾಸವನ್ನ ಹೊಂದಿರತಕ್ಕಂಥ ಸ್ಥಳವಾಗಿದ್ದು, ಕುಂದಾಣ ಬೆಟ್ಟದ ತುತ್ತ ತುದಿಯಲ್ಲಿ ಚನ್ನಕೇಶವ ಸ್ವಾಮಿ, ಆಂಜನೇಯ ಸ್ವಾಮಿ ದೇಗುಲ ಹಾಗೂ ದೊಣ್ಣೆ ಇರುವುದರಿಂದ ಪ್ರವಾಸಿಗರಿಗೆ ಕೈಬೀಸಿ ಕರೆಯುವ ವಿಸ್ಮಯ ತಾಣವಾಗಿದೆ. ಒಮ್ಮೆ ಇಲ್ಲಿಗೆ ಪ್ರವಾಸಿಗರು ಭೇಟಿ ನೀಡಿ ಇತಿಹಾಸದಲ್ಲಿ ಅವಿತಿರುವ ಕುಂದಾಣ ಬೆಟ್ಟದ ಮೇಲಿನ ಸೌಂದರ್ಯವನ್ನ ಸವಿಯುವಂತೆ ನಿಸರ್ಗ ಪ್ರಿಯರು ಆಗ್ರಹಿಸಿದ್ದಾರೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಕಾವೇರಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಆಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ನನ್ನ ಕನಸು ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾ ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಸರ್ಕಾರಿ ಶಾಲೆಯೊಂದರಲ್ಲಿ ಹೊಸ ವರ್ಷ ಪ್ರಯುಕ್ತ ಮಧ್ಯಾಹ್ನ ಬಿಸಿಯೂಟ ತಯಾರಿಸುವ ವೇಳೆ ಕುಕ್ಕರ್ ಬ್ಲಾಸ್ಟ್ ಆಗಿ 2 ಅಡುಗೆ ಸಿಬ್ಬಂದಿ ತೀವ್ರವಾಗಿ ಗಾಯಗೊಂಡಿರುವ ಘಟನೆ ಸಂಭವಿಸಿದೆ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಪುರವರ ಗ್ರಾಮದ ಸರ್ಕಾರಿ ಪ್ರೌಢ ಪಾಠಶಾಲೆಯ ಅಡುಗೆ ಕೋಣೆಯಲ್ಲಿ ಬುಧವಾರ ಮಧ್ಯಾಹ್ನ ಹೊಸ ವರ್ಷದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಟೊಮ್ಯಾಟೊ ಬಾತ್ ಹಾಗೂ ಹೆಸರುಬೇಳೆ ಪಾಯಸ ಸಿದ್ಧಪಡಿಸುವ ವೇಳೆ ಕುಕ್ಕರ್ ಬ್ಲಾಸ್ಟ್ ಆಗಿರುವ ಘಟನೆ ವರದಿಯಾಗಿದ್ದು 2 ಅಡುಗೆ ಸಿಬ್ಬಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಸ್ಥಳದಲ್ಲಿದ್ದ ಅಡುಗೆ ಸಿಬ್ಬಂದಿಗಳ ಮೇಲೆ ನೀರು ಹಾಗೂ ಬೇಳೆ ಸಿಡಿದು ಉಮಾದೇವಿ ಗಂಭೀರ ಗಾಯಗೊಂಡಿದ್ದು ಸುಮಾರು 30% ದೇಹಕ್ಕೆ ಗಾಯವಾಗಿದೆ. ಜಯಮ್ಮ ಎಂಬುವವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಎಂದು ತಿಳಿದು ಬಂದಿದೆ. ತಕ್ಷಣ ಗಾಯಾಳುವಿಗೆ ಗೊಂದಿಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮತ್ತೋರ್ವ ಅಡುಗೆ ಸಿಬ್ಬಂದಿ ಆಂಜಿನಮ್ಮ ಸ್ವಲ್ಪ ದೂರದಲ್ಲಿ ಚಟ್ನಿ ಸಿದ್ಧಪಡಿಸುತ್ತಿದ್ರು ಎಂದು ತಿಳಿದು ಬಂದಿದೆ. ಇನ್ನು ಗುಣಮಟ್ಟದ ಕುಕ್ಕರ್ ಕೊಡದೇ ಇರುವುದು ಘಟನೆಗೆ ಕಾರಣ ಎಂದು ಗಾಯಾಳು ಮಹಿಳೆಯ ಕುಟುಂಬಸ್ಥರು ಆರೋಪ ಮಾಡಿದ್ದು, ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ವೇಣುಗೋಪಾಲ್ ಅಂತ ಹೇಳ್ಬಿಟ್ಟು ನಮ್ಮ ತಾಯಿ ಉಮಾದೇವಿ ಅವರು ಸರ್ಕಾರಿ ಪ್ರೌಢಶಾಲೆ ಪುರವರದಲ್ಲಿ ಮಧ್ಯಾಹ್ನ ಬಿಸಿಯೂಟ ಅಡುಗೆ ಮಾಡಬೇಕಾದ್ರೆ ಅವ್ರು ಅಡುಗೆ ಸಹಾಯಕರಾಗಿ ಕೆಲಸ ಮಾಡ್ತಿದ್ದಾರೆ. ಅಡುಗೆ ಮಾಡಬೇಕಾದ್ರೆ ಈ ಥರ ಕುಕ್ಕರ್ ಸಿಡ್ಬಿಟ್ಟು ಬ್ಲಾಸ್ಟ್ ಆಗಿಬಿಟ್ಟಿದೆ. ಅಲ್ಲಿ ನೋಡಿದ್ರೆ ಯಾವುದೇ ಥರದ ಪರಿಕರಗಳಿಲ್ಲ, ರಕ್ಷಣೆ ಸೇಫ್ಟಿ ಪ್ರಿಕಾಷನ್ಸ್ ಏನೂ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಥರ ಆಗಿದೆ. ಇದರಿಂದ ಯಾರು ತಪ್ಪಿತಸ್ಥರಿದ್ದಾರೋ ಅದಕ್ಕೆ ಸೂಕ್ತ ಪರಿಹಾರನ ಕೊಡಬೇಕು. ಅವ್ರ ವಿರುದ್ಧ
ಕಾನೂನು ರೀತಿಯ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಒಂದೊಂದು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಸದನದಲ್ಲಿ ಅವಹೇಳನವಾಗಿ ಮಾತನಾಡಿ ಅಪಮಾನ ಮಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಗಳನ್ನು ಖಂಡಿಸಿ ಪ್ರಗತಿಪರ ಸಂಘಟನೆಗಳು ಜನವರಿ 3ರಂದು ಕರೆ ನೀಡಿರುವ ಕೋಲಾರ ಬಂದ್ಗೆ ಜಿಲ್ಲಾ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬೆಂಬಲವನ್ನ ಘೋಷಿಸಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ತಿಳಿಸಿದ್ದಾರೆ. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಮಾತನಾಡಿ, ಕೇಂದ್ರ ಸರ್ಕಾರದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗಳು ಇದೆಯೋ ಇಲ್ಲವೋ ಎಂಬ ಸಂಶಯಕ್ಕೆ ಒಳಪಡುವಂತೆ ಬೇಜವಾಬ್ದಾರಿಯ ಆಡಳಿತ ನಡೆಸಲಾಗುತ್ತಿದೆ. ಸಂಸತ್ನಲ್ಲಿ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ತುಚ್ಛವಾಗಿ ವ್ಯಂಗ್ಯವಾಡಿರುವುದು ದುರಂತದ ಸಂಗತಿಯಾಗಿದೆ ಎಂದು ವಿಷಾದಿಸಿದರು. ಬಿಜೆಪಿ ಪಕ್ಷವು ಕೋಮುವಾದ ಮತ್ತು ಸಂವಿಧಾನ ವಿರೋಧಿಯಾಗಿದೆ. ಬಿಜೆಪಿ ಪಕ್ಷವು ಈಗಲೂ ಜಾತಿ ಧರ್ಮಗಳನ್ನು ಮುಂದಿಟ್ಟುಕೊಂಡು ಆಡಳಿತ ನಿರ್ವಹಿಸುತ್ತಿದೆ ಎಂಬುದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಅಪಮಾನಿಸಿದವರನ್ನ ಸಂಪುಟದಿಂದ ವಜಾಗೊಳಿಸಿ ಕಾನೂನುಬದ್ಧವಾಗಿ ಗಡೀಪಾರು ಮಾಡಬೇಕಾದ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಕ್ರಮ ಕೈಗೊಳ್ಳದಿರುವುದು ಸಂವಿಧಾನಕ್ಕೆ ಬಗೆದ ದ್ರೋಹವಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಗಳನ್ನು ಖಂಡಿಸಿ ಪ್ರಗತಿಪರ ಸಂಘಟನೆಗಳು ಜನವರಿ 3ರಂದು ಕರೆ ನೀಡಿರುವ ಕೋಲಾರ ಬಂದ್ಗೆ ಜಿಲ್ಲಾ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬೆಂಬಲವನ್ನ ಘೋಷಿಸಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ತಿಳಿಸಿದ್ದಾರೆ. ಅಮಿತ್ ಶಾ ಮಾತಾಡ್ತಿರುವಂಥದ್ದು ಮತ್ತೆ ಮೋದಿಯವರ ನಡವಳಿಕೆಗಳು ಮತ್ತು ಇಡೀ ಕೇಂದ್ರ ಸರ್ಕಾರದ ನಡೆನುಡಿಗಳು ನೋಡ್ತಾ ಇದ್ರೆ ಈ ದೇಶದಲ್ಲಿ ನಿಜಕ್ಕೂ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಯಾ ಇಲ್ಲವಾ ಅಂತ ಎಲ್ಲರಲ್ಲೂ ಅನುಮಾನ ಬರ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ಮೊನ್ನೆ ಏನು ಪ್ರಜಾಪ್ರಭುತ್ವದ ದೇವವಾದಂಥ ಪಾರ್ಲಿಮೆಂಟ್ನಲ್ಲಿ ಅಮಿತ್ ಶಾ ಅವರು ನಮ್ಮ ಅಂಬೇಡ್ಕರ್ ಅವರನ್ನ ಈ ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೋ ಹಾಗೆಯೇ ಈ ದೇಶಕ್ಕೆ ಸಾಮಾಜಿಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ತುಚ್ಛವಾದ ಮಾತನ್ನು ಮಾತಾಡುವಂಥದ್ದು ಇಡೀ ನಾಗರಿಕ ಸಮಾಜ, ಇಡೀ ದೇಶನೇ ತಲೆ ತಗ್ಗಿಸೋ ರೀತಿಯಲ್ಲಿ ಅವರು ಮಾತಾಡುವಂಥದ್ದು ನಾವು ತುಂಬ ಖಂಡಿಸ್ತೀವಿ. ಇಡೀ ಕಾಂಗ್ರೆಸ್ ಪಕ್ಷ ಜೊತೆಗೆ ನಮ್ಮ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಔರುಬಾಗಿಲು ಶ್ರೀನಿವಾಸ್, ಒಬಿಸಿ ಘಟಕದ ಮುಖಂಡ ಮಂಜುನಾಥ್, ಎಸ್ಸಿ/ಎಸ್ಟಿ ಘಟಕದ ಮುಖಂಡ ಲಾಲ್ ಬಹದ್ದೂರ್ ಶಾಸ್ತ್ರಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಉದಯ ಶಂಕರ್, ಕಾರ್ಯದರ್ಶಿ ವೆಂಕಟಪತಪ್ಪ, ನಗರಸಭೆ ಮಾಜಿ ಸದಸ್ಯ ಸಿ ಸೋಮಶೇಖರ್ ಮುಂತಾದವರು ಭಾಗವಹಿಸಿದ್ರು. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ನಗರದ ಬೇಬಿ ರಸ್ತೆಯಲ್ಲಿ ಬೀದಿ ಬದಿ ಅಂಗಡಿಗಳು, ತಿಂಡಿ ಬಂಡಿಗಳಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗುತ್ತಿದೆ, ಸಂಚಾರಕ್ಕೂ ಸಂಚಕರ ಉಂಟಾಗುತ್ತಿದೆ ಎಂದು 3 ದಿನಗಳ ಹಿಂದೆ ಎ ನ್ಯೂಸ್ ಟಿವಿಯಲ್ಲಿ ಸುದ್ದಿ ಬಿತ್ತರ ಮಾಡಲಾಗಿತ್ತು. ಸುದ್ದಿಗೆ ಎಚ್ಚೆತ್ತ ನಗರಸಭೆ ಅಧಿಕಾರಿಗಳು ಇಂದು ಪೊಲೀಸ್, ಆರೋಗ್ಯ ಇಲಾಖಾ ಅಧಿಕಾರಿಗಳ ಸಭೆ ನಡೆಸಿ ತಿಂಡಿ ಬಂಡಿ ಮಾಲೀಕರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಮಸ್ಯೆ ಆಯ್ತು ಅಂದ್ರೆ ನಾವು ಏನೇನು ಕ್ರಮ ತಗೊಬೇಕಾದಂತ ಕಠಿಣ ಕ್ರಮ ನಾವು ತಗೊಳ್ಳೋದಕ್ಕಂತ ಇವತ್ತಿಂದ ನಿರ್ಧಾರ ಮಾಡಿದೀವಿ. ಇವತ್ತೇ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ತಿಂಡಿ ಬಂಡಿಗಳು, ಕಬಾಬ್ ಅಂಗಡಿಗಳು, ತರಕಾರಿ, ಬಜ್ಜಿ ಅಂಗಡಿ ಇಟ್ಟು ಮಾರಾಟ ಮಾಡುತ್ತಿದ್ದರಿಂದ ಸಂಚಾರಕ್ಕೆ ಅಡ್ಡಿಯುಂಟಾಗ್ತಿತ್ತು. ಅಲ್ಲದೆ ಫುಟ್ಪಾತ್ ಪಾದಚಾರಿಗಳಿಗೂ ತೊಂದರೆಯಾಗ್ತಿತ್ತು. ಈ ಸಮಸ್ಯೆಯನ್ನ ಈ ನ್ಯೂಸ್ ಟಿವಿಯಲ್ಲಿ ವಿಸ್ತೃತವಾದ ಸುದ್ದಿ ಮಾಡಲಾಗಿತ್ತು. ಇಂದು ನಗರಸಭೆ ಸಭಾಂಗಣದಲ್ಲಿ ನಗರಸಭೆ ಅಧ್ಯಕ್ಷರು ಮತ್ತು ಕಮಿಷನರ್, ಎಲ್ಲ ಅಂಗಡಿ ಮಾಲೀಕರು, ಪೊಲೀಸರನ್ನ ಕರೆದು ಆರೋಗ್ಯ ಇಲಾಖೆಯೊಟ್ಟಿಗೆ ಸಭೆ ನಡೆಸಿ ಅಂಗಡಿ ಮಾಲೀಕರಿಗೆ ಖಡಕ್ ವಾರ್ನಿಂಗ್ ನೀಡಿದರು. ಆರೋಗ್ಯ ಇಲಾಖೆಯಿಂದ ತಿಂಡಿಗಾಗಿ ಬಳಸುವ ಎಣ್ಣೆ, ಇತರೆ ಆಹಾರ ಪದಾರ್ಥಗಳ ಬಳಕೆ ಗುಣಮಟ್ಟ ಇಲ್ಲದಿದ್ದರೆ ಅಂಗಡಿ ಸೀಸ್ ಮಾಡಿ ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರೆ ನಗರ ಠಾಣೆ ಪಿಎಸ್ಐ ರಾತ್ರಿ 11 ಗಂಟೆಯ ನಂತರ ಇರುವ ಎಲ್ಲ ಅಂಗಡಿಗಳನ್ನು ವಶಕ್ಕೆ ಪಡೆದು ಕ್ರಮ ಜರುಗಿಸಲಾಗುವುದು. ರಸ್ತೆಯ ಒಂದು ಕಡೆ ಮಾತ್ರ ಅಂಗಡಿಗಳು ಇಡುವುದು, ಅಂಗಡಿಗಳ ಮುಂದೆ ದ್ವಿಚಕ್ರ ಕಾರು ನಿಲ್ಲಿಸುವಂತಿಲ್ಲ. ಹಾಗೇನಾದರೂ ಆದರೆ ಅವರೇ ಜವಾಬ್ದಾರರು ಎಂದು ಖಡಕ್ ಸೂಚನೆ ನೀಡಿದರು. ನೀವೇ ನೋಡ್ಕೊಬೇಕಾದ್ರು ಪಾರ್ಕಿಂಗ್ ಆಗ್ಲಿ ಕ್ಲೀನ್ ಆಗಿ ನಿಲ್ಸಪ್ಪ, ಒಂದ್ ಕಡೆ ನಿಲ್ಸಿ, ಈ ಕಡೆ ಅಲ್ಲೇ ಹೇಗ್ ನಿಲ್ಸಿರ್ತಾರೆ ಅಂದ್ರೆ ಅಲ್ಲೊಬ್ಬ ಎಲ್ಲ ರಸ್ತೆಗೆ ಬಂದಿರ್ತಾರೆ. ನೀವೇನು ಹೇಳೋದಿಲ್ಲ, ನಿಮ್ ಕಾನ್ಸಂಟ್ರೇಷನ್ ಓನ್ಲಿ ವ್ಯಾಪಾರ. ನೀವು ಈಗ ಕರೆಕ್ಟಾಗಿ ಅವ್ರಿಗೆಲ್ಲ ಹೇಳಿದ್ರು ಕರೆಕ್ಟಾಗಿ ನಿಂತ್ಕೊಳ್ತಾರೆ, ನೀವು ಅದನ್ನ ಏನು ಹೇಳೋದಿಲ್ಲ, ಬರೀ ವ್ಯಾಪಾರದ ಮೇಲೆ ಗಮನ ಇರುತ್ತೆ. 100 ಜನ ವ್ಯಾಪಾರ ಮಾಡ್ತಾ ಇರ್ತೀರಾ, ಯಾವನಾದ್ರೂ ಒಬ್ಬ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಅವ್ನು ಹಿಡಿತೀರಾ, ಅವ್ನು ದುಡ್ಡು ಕೊಡ್ತಾ ಇಲ್ಲ ನೋಡಪ್ಪ ಅವ್ನು ಹಿಡಿಯೋಂಗಂತ. ಆದ್ರೆ ಇದ್ರ ಬಗ್ಗೆ ನಿಮ್ಗೆ ಕಾಳಜಿ ಇರೋದಿಲ್ಲ. ಎರಡೂ ಕಾಳಜಿ ಮಾಡ್ಬೇಕು. ನೀವು ದುಡ್ಡಿಗೆ ಎಷ್ಟು ಮಹತ್ವ ಕೊಡ್ತೀರಲ್ಲ ಅದೇ ತರ ನೀವು ವ್ಯವಸ್ಥೆಗೂ ಒಂದು ಮಹತ್ವ ಕೊಡ್ಬೇಕು.
ಎಲ್ಲಾದ್ರೂ ನಿಮ್ ಹುಡುಗರು ಇದ್ರೆ ಕ್ಲೀನ್ ಆಗಿ ಪಾರ್ಕ್ ಮಾಡ್ಸಕ್ಕ, ಒಂದ್ ಕಡೆ ಜನರು ತೊಂದರೆ ಆಗ್ಬಾರ್ದಲ್ಲ. ನಗರಸಭೆ ಅಧ್ಯಕ್ಷ ಗಜೇಂದ್ರ ಮಾತನಾಡಿ, ರಸ್ತೆ ಇಕ್ಕೆಲಗಳಲ್ಲಿ ಇಟ್ಟಿರುವ ಅಂಗಡಿಗಳಿಂದ ತೊಂದರೆಯಾಗುತ್ತಿದೆ, ಹಾಗಂತ ನೀವು ವ್ಯಾಪಾರ ಮಾಡಬೇಕು. ಅದಕ್ಕಾಗಿ ಕೆಲವು ಕಂಡೀಷನ್ ವಿಧಿಸಲಾಗುತ್ತಿದೆ, ಅದನ್ನ ಚಾಚು ತಪ್ಪದೆ ಪಾಲಿಸಬೇಕು. ಪೊಲೀಸ್ ಅವರ ಸಲಹೆ, ಆರೋಗ್ಯ ಇಲಾಖೆ ಸೂಚನೆಗಳನ್ನ ತಪ್ಪದೆ ಪಾಲಿಸಬೇಕು, ಇಲ್ಲ ಅಂದ್ರೆ ನಗರಸಭೆಯಿಂದಲೇ ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು. ಬೀದಿ ವ್ಯಾಪಾರಸ್ಥರು ಮಾಡ್ತಕ್ಕಂತ ಬೀದಿ ಬದಿಯಲ್ಲಿ ಫುಟ್ಪಾತ್ ಮೇಲೆ ಜನ ಓಡಾಡೋಕ್ಕೆ ಸಮಸ್ಯೆ ಆಗ್ತಾ ಇರೋದೊಂದು, ಮತ್ತೆ ಟ್ರಾಫಿಕ್ಗೆ ನಿಮ್ಮ ಹೋಟೆಲ್ಸ್ ಇಂದ ಸಮಸ್ಯೆ ಆಗ್ತಾ ಇರೋದೊಂದು, ಈಗ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇರೋದು, ತಿರ್ಗಾ ನೀಟ್ನೆಸ್, ಮತ್ತೆ ನಿಮ್ಮ ಹೋಟೆಲ್ಸ್ ಇಂದ ಕಸ ಏನು ಉತ್ಪಾದನೆ ಆಗ್ತಾ ಇದೆ ಅದು ಎಲ್ಲಂದ್ರಲ್ಲಿ ಬಿಸಾಡ್ತಾ ಇರೋದು. ಈ ವಿಚಾರವಾಗಿ ಇವತ್ತು ಏನು ನಾವು ಚರ್ಚೆ ಮಾಡೋದು, ಏನ್ ಕ್ರಮ ತೆಗೆದುಕೊಬೇಕಂತ ಹೇಳ್ಬಿಟ್ಟು ಇವತ್ತು ಏನು ಸಭೆಯನ್ನು ಹಮ್ಮಿಕೊಂಡಿದೀವಿ. ಇವತ್ತೆಲ್ಲ ಚರ್ಚೆ ಮಾಡಿ ಏನೇನು ಕ್ರಮ ತೆಗೆದುಕೊಳ್ಬೇಕಂತ ತೆಗೆದುಕೊಂಡು ಎಲ್ಲರೂ ಇದಕ್ಕೆ ಬದ್ಧವಾಗಿ ಹೋಗ್ಬೇಕು. ಇಲ್ಲ ಅಂದ್ರೆ ಇದಕ್ಕೆ ಸೂಕ್ತ ಕ್ರಮ ತಗೊಂಡು ಪೆನಾಲ್ಟೀಸ್ ಹಾಕೋದು, ಮತ್ತೆ ನಿಮ್ಗೆ ಯಾವ ರೀತಿ ಕಾನೂನು ರೀತಿ ಕ್ರಮ ಇದೆ ಅದನ್ನು ಕ್ರಮ ತೆಗೆದುಕೊಳ್ಬೇಕಂತೇಳಿ ಇವತ್ತು ಒಂದು ಚರ್ಚೆ ಮಾಡೋಂತ ಸಭೆಯಲ್ಲಿ ಅಂಗಡಿ ಮಾಲೀಕರು, ಆರೋಗ್ಯ ಇಲಾಖೆಯಿಂದ ಹರೀಶ್, ಕಮಿಷನರ್ ಮನ್ಸೂರ್ ಅಲಿ, ಉಪಾಧ್ಯಕ್ಷ ನಾಗರಾಜ್ ಸದಸ್ಯರು ಭಾಗವಹಿಸಿದ್ರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ತಾತ್ಕಾಲಿಕ ಭೀಮಾ ಕೊರೇಗಾ ವಿಜಯೋತ್ಸವ ಸ್ತೂಪ ನಿರ್ಮಾಣ ಮಾಡಿರುವ ಸ್ಥಳದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲಾಗುವುದು ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ನೆರೆದ ಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಭೀಮಾ ಕೊರೇಗಾ ಆಚರಣಾ ಸಮಿತಿ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರಥಮ ವರ್ಷದ ಭೀಮಾ ಕೊರೇಗಾ ವಿಜಯೋತ್ಸವ ಕಾರ್ಯಕ್ರಮವನ್ನು ಡೋಲು ಬಾರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಹಲವಾರು ವರ್ಷಗಳಿಂದ ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ಸಾಧ್ಯವಾಗಲಿಲ್ಲ. ಈ ಬಗ್ಗೆ ದಲಿತ ಮುಖಂಡರ ಬೇಡಿಕೆಯೂ ಹೆಚ್ಚಾಗಿದೆ. ಆದ್ದರಿಂದ ಈಗ ಭೀಮಾ ಕೊರೇಗಾ ವಿಜಯೋತ್ಸವ ಸ್ತೂಪ ನಿರ್ಮಾಣ ಮಾಡಿರುವ ಸ್ಥಳದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲಾಗುವುದು. ಈ ಭವನಕ್ಕೆ ಸುಮಾರು 10 ಕೋಟಿ ರುಗಳ ಅನುದಾನ ಸಿದ್ಧವಿದ್ದು ಅತಿ ಶೀಘ್ರದಲ್ಲೇ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗುವುದು ಎಂದು ತುಂಬಿದ ಸಭೆಯಲ್ಲಿ ಬಹಿರಂಗವಾಗಿ ಘೋಷಣೆ ಮಾಡಿದಾಗ ಇಡೀ ದಲಿತ ಸಮುದಾಯದ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಹೌದು, ನಾನು ಇಲ್ಲಿ ಶಾಸಕನಾಗಿ ಆಯ್ಕೆಯಾಗಿ ಇಷ್ಟೊಂದು ರಾಜಾರೋಷವಾಗಿ ಮಾತನಾಡಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದಿಂದ ಅದನ್ನು ಎಂದಿಗೂ ಮರೆಯುವುದಿಲ್ಲ. ಆದರೆ ಕೆಲ ಬಿಜೆಪಿ ನಾಯಕರು ಅಂಬೇಡ್ಕರ್ ಅವರನ್ನು ಅವರು ರಚನೆ ಮಾಡಿದ ಸಂವಿಧಾನವನ್ನು ಬಹಳ ಕೀಳಾಗಿ ವ್ಯಾಖ್ಯಾನಿಸಿರುವುದು ಅತ್ಯಂತ ನೋವಿನ ಸಂಗತಿ. ಅವರಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಶಾಸ್ತಿ ಕಟ್ಟಿಟ್ಟ ಬುತ್ತಿ. ನೀವು ಅಷ್ಟೇ, ನಿಮ್ಮ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡದೆ ಒಳ್ಳೆಯ ಶಿಕ್ಷಣವಂತರನ್ನಾಗಿ ಮಾಡಬೇಕು ಎಂದು ಕರೆ ನೀಡಿದರು. ಅಂಬೇಡ್ಕರ್ ಬರೆದಂತ ಸಂವಿಧಾನ ಇವತ್ತು ನನ್ನ ಶಾಸಕನಾಗಿ ನಾವಿಷ್ಟು ಧೈರ್ಯವಾಗಿ ಕುತ್ಕೊಳ್ಳುವಂತ ಅವಕಾಶ ಕೊಟ್ಟಿದೆ. ನಮ್ಮ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನ ಅಂತ ಮಹಾನ್ ಗ್ರಂಥ ಇವತ್ತು ನಾವೆಲ್ಲ ಇಷ್ಟು ಸ್ವತಂತ್ರವಾಗಿ ಬದುಕೋ ಕಾರಣ ನಮ್ಮ ಸಂವಿಧಾನ. ಆದ್ರೆ ದುರ್ದೈವ, ನಮ್ಮ ಡೆಲ್ಲಿಯಲ್ಲಿರುವಂತ ನಾಯಕರು ಈ ಸಂವಿಧಾನ ಬಗ್ಗೆ, ನಮ್ಮ ಅಂಬೇಡ್ಕರ್ ಬಗ್ಗೆ ಕೇವಲವಾಗಿ ಮಾತನಾಡ್ತಾರಂದ್ರೆ ಮುಂದಿನ ದಿನದಲ್ಲಿ ನಿಮ್ಗೆ ದುರ್ಗತಿ ಕಟ್ಟಿಟ್ಟ ಬುದ್ಧಿ ಅಂತ ರಾಜಾರೋಷವಾಗಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಡಾಕ್ಟರ್ ಎವಿ ಪೂಜಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕಳೆದ 10 ದಿನಗಳಿಂದ ಎಲ್ಲೂ ಯಾವುದೇ ಕಾರಣಕ್ಕೂ ಕಪ್ಪು ಚುಕ್ಕೆ ಬರಬಾರದು ಎಂದು ಬಹಳ ಜವಾಬ್ದಾರಿಯಾಗಿ ಅತ್ಯಂತ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡಬೇಕು ಎಂದು ಬಹಳ ಶ್ರಮ ವಹಿಸಿದೆವು. ಭೀಮಾ ಕೊರೇಗಾ ವಿಜಯೋತ್ಸವ ಸ್ತೂಪವನ್ನು ನೋಡಲು ಮಹಾರಾಷ್ಟ್ರಕ್ಕೆ ಯಾಕೆ ಹೋಗಬೇಕು? ಅದನ್ನು ಇಲ್ಲೇ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿದರೆ ಎಲ್ಲ ದಲಿತ ಮುಖಂಡರು ಇಲ್ಲೇ ನೋಡಬಹುದು ಅಂತ ನಿರ್ಮಾಣ ಮಾಡಲಾಯಿತು ಎಂದರು. ಚಿಂತಾಮಣಿಯ ದೇವ್ ಮತ್ತು ಸಂಗಡಿಗರಿಂದ ಭೀಮಾ ಕೊರೇಗಾ ವಿಜಯೋತ್ಸವ ಬಗ್ಗೆ, ಅಂಬೇಡ್ಕರ್ ಅವರು ರಚನೆ ಮಾಡಿದ ಸಂವಿಧಾನದ ಬಗ್ಗೆ, ಹಿಂದಿನ ಕಾಲದಲ್ಲಿ ಮಹರ್ ಜಾತಿಯವರನ್ನು ಯಾವ ರೀತಿಯಲ್ಲಿ ಅತ್ಯಂತ ಅಮಾನುಷವಾಗಿ ನಡೆದುಕೊಳ್ಳುತ್ತಿದ್ರು ಎಂಬುವುಗಳ ಬಗ್ಗೆ ನೃತ್ಯ ರೂಪದಲ್ಲಿ ನಡೆಸಿಕೊಟ್ಟರು. ಇದೇ ವೇಳೆ ಕಲಾ ಮಂಡಳಿ ತಂಡದ ಬಿವಿ ಆನಂದ್ ಮತ್ತು ಕೋಟಪ್ಪ ಮತ್ತು ಸಂಗಡಿಗರಿಂದ ಕ್ರಾಂತಿಕಾರಿ ಗೀತೆಗಳನ್ನು ಹಾಡಿದ್ರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಎ ಶ್ರೀನಿವಾಸ್, ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಟಿಎನ್ ಶೇಷಾದ್ರಿ, ವಕೀಲರ ಸಂಘದ ಅಧ್ಯಕ್ಷ ಎ ನಂಜುಂಡಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ನರಸಿಂಹಪ್ಪ, ಕೆಡಿಪಿ ಸದಸ್ಯ ಜೆಸಿಬಿ ಮಂಜುನಾಥ ರೆಡ್ಡಿ, ಮುಖ್ಯ ಭಾಷಣಕಾರ ಸುಬ್ರಹ್ಮಣಿ ಇನ್ನಿತರರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ.
ಚಿಕ್ಕಬಳ್ಳಾಪುರ ನ್ಯೂಟನ್ ಗ್ರಾಮರ್ ಪಿಯು ಕಾಲೇಜಿನಲ್ಲಿ ಇಂದು ಅರ್ಥಪೂರ್ಣ ಕಾರ್ಯಕ್ರಮವೊಂದು ಸಂಪನ್ನವಾಯಿತು. ಕಳೆದ 5 ದಿನಗಳಿಂದ ಶಾಲೆ ಮಕ್ಕಳು ಸಾಂಸ್ಕೃತಿಕ ಕ್ರೀಡೆಯಲ್ಲಿ ಮಿಂದೆದ್ದ ವಿದ್ಯಾರ್ಥಿಗಳಿಗೆ ಇಂದು ಬಹುಮಾನ ಪಡೆಯುವ ದಿನ. 100 ಅಂಕ ಪಡೆದ ವಿದ್ಯಾರ್ಥಿಗಳು, ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಕ್ರೀಡೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ನ್ಯೂಟನ್ ಗ್ರಾಮರ್ ಶಾಲೆ ಮತ್ತು ಪಿಯು ಕಾಲೇಜು ಮೊದಲಿನಿಂದಲೂ ತನ್ನದೇ ಆದ ಹಲವು ವಿಶೇಷಗಳಿಂದ ಮಕ್ಕಳು ಮತ್ತು ಪೋಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಕೇವಲ ಹಣ ಮಾಡುವ ಉದ್ದೇಶದಿಂದಲೇ ನಡೆಸಲ್ಪಡುತ್ತಿರುವ ಖಾಸಗಿ ಶಾಲೆಗಳಲ್ಲಿ ನ್ಯೂಟನ್ ಗ್ರಾಮರ್ ಶಾಲೆ, ಕಾಲೇಜು ಮಕ್ಕಳ ಪರವಾದ ವಿಚಾರಗಳೊಂದಿಗೆ ಮಕ್ಕಳ ಮನ ಗೆಲ್ಲುತ್ತಿದೆ. 100% ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡುವ ಪರಿಪಾಠವನ್ನ ಸಂಸ್ಥೆ ಮುಂದುವರಿಸಿಕೊಂಡು ಬರುತ್ತಿದೆ. ನ್ಯೂಟನ್ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕ ಅಧ್ಯಕ್ಷ ಲೋಕೇಶ್ ಮಾತನಾಡಿ, 5 ದಿನಗಳ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳ ಹಬ್ಬ ಆಚರಿಸಲಾಗುತ್ತಿದೆ. ಮಕ್ಕಳು ಹೆಚ್ಚು ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಕೊನೆಯ ದಿನವಾದ ಎಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಅಲ್ಲದೆ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿ ಶಾಲಿನಿ ಎಂಬುವವರಿಗೆ 20,000 ನಗದು ಬಹುಮಾನ ವಿತರಿಸಲಾಗಿದೆ ಎಂದು ಹೇಳಿದರು. ನ್ಯೂಟನ್ ಇಂಟಿಗ್ರೇಟೆಡ್ ಪದವಿ ಪೂರ್ವ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದೇನೆ. ಪ್ರತಿ ವರ್ಷದ ಹಾಗೆ ಈ ದಿನ ನಾವು 5 ದಿನಗಳ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಮಾರೋಪ ಕಾರ್ಯಕ್ರಮದಲ್ಲಿ 5 ದಿನಗಳಲ್ಲಿಂದ ನಡೆದ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಪ್ರೋಗ್ರಾಮ್ಸಲ್ಲಿ ವಿಜೇತರಾಗಿರುವಂಥವ್ರಿಗೆ ಪಾರಿತೋಷಗಳನ್ನು ನೀಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯಲ್ಲಿ ದ್ವಿತೀಯ PUCಯಲ್ಲಿ ಹೆಚ್ಚು ಅಂಕ ಗಳಿಸಿರುವಂತಹ 590ಕ್ಕೂ ಹೆಚ್ಚು ಅಂಕ ಗಳಿಸಿರುವಂಥ ಶಾಲಿನಿ ಎಂಬ ವಿದ್ಯಾರ್ಥಿನಿಗೆ 20,000 ನಗದು ನೀಡಿ ಒಂದು ಗೌರವಿಸಲಾಗಿದೆ. ಮತ್ತು 100ಕ್ಕೆ 100 ಅಂಕ ಗಳಿಸಿರುವಂಥ ಸುಮಾರು ವಿದ್ಯಾರ್ಥಿಗಳಿಗೆ 5,000 ರೂಗಳ ಕ್ಯಾಶ್ ಪ್ರೈಸನ್ನು ಕೊಟ್ಟು ಅವರನ್ನು ಉತ್ತೇಜನ ಭರಿಸಲಾಗಿದೆ. ಮುಂದಿನ ವ್ಯಾಸಂಗಕ್ಕೆ ಹೆಚ್ಚು ಅನುಕೂಲ ಆಗಲಿ ಮತ್ತು ಪ್ರೋತ್ಸಾಹ ಮುಂದಿನ ಕಾಲೇಜುಗಳಲ್ಲಿ ಸಿಗಲಿ ಮತ್ತು ಹೆಚ್ಚು ಉನ್ನತ ಸ್ಥಾನವನ್ನು ಗಳಿಸಿ ಅಂಕಗಳನ್ನು ಗಳಿಸಿ ಒಂದು ಜೀವನದಲ್ಲಿ ಒಂದು ಸಕ್ಸಸ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಸಂದರ್ಭದಲ್ಲಿ ಅವರಿಗೆ ಒಂದು ಕ್ಯಾಶ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಪ್ರತಿ ವರ್ಷದ ಹಾಗೆ ನೀಡಿರುತ್ತೇನೆ. ಇನ್ನು ಯಾವುದೇ ವಿಷಯದಲ್ಲಿ 100 ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ 5,000 ನಗದು ಬಹುಮಾನ ನೀಡುವುದು ಪ್ರತಿ ವರ್ಷ ಸಂಸ್ಥೆ ಮಾಡುತ್ತಿದೆ. ಪೋಷಕರೊಂದಿಗೆ ವಿದ್ಯಾರ್ಥಿಗಳನ್ನು ಕರೆಯಿಸಿ ನಗದು ಬಹುಮಾನ ವಿತರಿಸಲಾಗುತ್ತದೆ. ಬಹುಮಾನ ಸ್ವೀಕರಿಸಿದ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸಿದ ಲೋಕೇಶ್ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಲಿ ಮತ್ತು ಅವರ ಭವಿಷ್ಯ ಉಜ್ವಲವಾಗಿರಲಿ ಎಂದು ಹಾರೈಸಿದರು. ಮಕ್ಕಳನ್ನ ಯಾವುದೋ ಒಂದು ರೀತಿಯಲ್ಲಿ ನಾವು ವಿದ್ಯೆ ಎಡೆಗೆ ಕೊಳ್ಳುವ ಒಂದು ಉದ್ದೇಶದಿಂದ ಮಕ್ಕಳನ್ನು ಕೂಡಿಸಿ ನೀವು ಒಂದು ಸಬ್ಜೆಕ್ಟಲ್ಲಿ ಔಟ್ ತೆಗೆದ್ರೆ ನಾನು ನಿಮ್ಗೆ 5,000 ಬಹುಮಾನವನ್ನು ಕೊಡ್ತೀನಿ ಅಂತಂದ್ಬಿಟ್ಟು ಮಕ್ಕಳಿಗೆ ಇನ್ಸ್ಪೈರಿಂಗ್ ಮಾಡ್ತಾರೆ. ಆಗ ಮಕ್ಕಳೆಲ್ಲ ಇನ್ಸ್ಪೈರ್ ಆಗಿ 20ಕ್ಕೂ ಹೆಚ್ಚು ಮಕ್ಕಳು ವಿಷಯವಾರು ಔಟ್ ಅನ್ನು ತೊಗೊಂಡಿದ್ದಾರೆ. 2 ಮಕ್ಕಳು 2 ಸಬ್ಜೆಕ್ಟಲ್ಲಿ ತೊಗೊಂಡಿದ್ದಾರೆ. ಆಗ ತಗೊಂಡಿರೋದ್ರಿಂದ ಮಕ್ಕಳಿಗೂ ತುಂಬ ಖುಷಿ ಆಗುತ್ತೆ ಮತ್ತು ನಮಗೂ ತುಂಬ ಖುಷಿ ಆಗುತ್ತೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮನುವಾದಿಗಳ ಜಾತಿ ವ್ಯವಸ್ಥೆಗೆ ಸೆಡ್ ಹೊಡೆದು ಸಿದ್ದನಾಕ ನೇತೃತ್ವದಲ್ಲಿ 1818ರಲ್ಲಿ ಮೇಲು ಕೀಳುಗಳ ನಡುವೆ ಹೋರಾಟ ನಡೆಸಿ ಸೆಟೆದು ನಿಂತು ಯುದ್ಧದ ಮೂಲಕ ಜಯವನ್ನು ಸಾಧಿಸಿ ಸಮಾಜ ನಿರ್ಮಾಣಕ್ಕೆ ನಾಂದಿ ಹಾಡಿದ್ರು. ಇದನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ನೀಡುವ ಮೂಲಕ ಎಲ್ಲ ವರ್ಗದ ಜನತೆಗೆ ದಾರಿದೀಪವಾದರು ಎಂದು ದಸಂಸ ರಾಜ್ಯ ಸಂಚಾಲಕ ಶ್ರೀಧರ್ ಕಲ್ವೀರ್ ಹೇಳಿದರು. ಗೌರಿಬಿದನೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹಮ್ಮಿಕೊಂಡಿದ್ದ ಕೊರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮದಲ್ಲಿ ದಸಂಸ ರಾಜ್ಯ ಸಂಚಾಲಕ ಶ್ರೀಧರ್ ಕಲ್ವೀರ್ ಭಾಗವಹಿಸಿ ಮಾತನಾಡಿ, ಗೌರಿಬಿದನೂರು ಇತಿಹಾಸದಲ್ಲಿ ಕೊರೆಗಾಂವ್ ವಿಜಯೋತ್ಸವವನ್ನು ಆಚರಿಸುವ ಮೂಲಕ ಅರ್ಥಪೂರ್ಣ ಸಂದೇಶವನ್ನು ಸಾರುವಂತಹ ಕೆಲಸವನ್ನ ಮಾಡಲಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಈ ಹಿಂದೆ ಅಖಂಡ ಭಾರತವನ್ನು ನಾಗ ಜನಾಂಗದವರು ಆಳುತ್ತಿದ್ದರು. ನಂತರ ವಿದೇಶದಿಂದ ಬಂದವರು ಜಾತಿಗಳನ್ನ ಒಡೆದು ಆಳುವ ಮೂಲಕ ಆರ್ಯರು ಆಡಳಿತವನ್ನ ಹಿಡಿದ್ರು. ಅದು ಇಂದಿಗೂ ಮುಂದುವರಿಯುತ್ತಿರುವುದು ಶೋಚನೀಯ ಸಂಗತಿಯಾಗಿದೆ. ನಮ್ಮಲ್ಲಿನ ಒಗ್ಗಟ್ಟು ಮತ್ತು ಸಂಘಟನೆಯ ಮೂಲಕ ಕಾನೂನು ರೀತಿಯ ಹೋರಾಟವನ್ನ ಮಾಡುವ ಮೂಲಕ ನಮ್ಮ ಹಕ್ಕನ್ನು ಪಡೆದುಕೊಳ್ಳಬೇಕಿದೆ.
ಭಗವಾನ್ ಬುದ್ಧ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸಾಗಿದಾಗ ಮಾತ್ರ ನಮ್ಮ ಬದುಕು ಹಸನಾಗಲು ಸಾಧ್ಯ ಎಂದು ಕರೆ ನೀಡಿದರು. ದೊಡ್ಡ ಭಾರತ ದೇಶವನ್ನ ಆಳ್ತಾ ಇದ್ದಂತಹ ಮೂಲ ನಿವಾಸಿ ನಾಗ ಜನಾಂಗದವರು ಇವತ್ತು ಹೊಸ ಹೆಸರುಗಳನ್ನು ಇಟ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ನಾಗ ಜನಾಂಗ ಒಂದೇ ಆಗಿತ್ತು, ಅಖಂಡ ಭಾರತವನ್ನು ಆಳ್ತಾ ಇತ್ತು ಅನ್ನೋ ಸತ್ಯವನ್ನ ಫಸ್ಟ್ ನಮಗೆ ತಿಳಿಸಿದವರು ವಿಶ್ವಜ್ಞಾನಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನಾಗ ಜನಾಂಗ ಒಂದೇ ಆಗಿತ್ತು, ಈಗ ಅದು 6,000 ಜಾತಿಗಳಾಗಿ ಒಡೆದಿದ್ದಾರೆ. ವಿದೇಶದಿಂದ ಬಂದಂತಹ ಫಾರಿನ್ ಇನ್ವೇಡರ್ಸ್, ವಿದೇಶಿ ಆಕ್ರಮಣಕಾರರು, ಆರ್ಯರು, ಸೆಂಟ್ರಲ್ ಏಷ್ಯಾದಿಂದ ಬಂದವರು ಈ ದೇಶವನ್ನು ಆಳೋದಕ್ಕೋಸ್ಕರ 3% ಇರೋ ಜನ 97% ಜನರನ್ನ 6,000 ಜಾತಿಗಳಾಗಿ ಒಡೆದು ಚೂರು ಚೂರು ಮಾಡಿ ಮನುವಾದವನ್ನ ಡೆಲ್ಲಿಯಲ್ಲಿ ಅಧಿಕಾರಕ್ಕೆ ತಂದಿರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮ ಒಗ್ಗಟ್ಟನ್ನು ಒಡೆದಕ್ಕೆ ಅವರು ಬಳಸಿದಂಥದ್ದು ಬೈ ಬರ್ತ್, ಹುಟ್ಟಿನಿಂದ ನೀನು ಈ ಜಾತಿ, ಹುಟ್ಟಿನಿಂದ ಆ ಜಾತಿ ಅಂತ ನಮ್ಮನ್ನು ಹೊಡೆದು ಇವತ್ತು ನಾವು ಒಂದುಗೂಡೋದಕ್ಕೆ ಅಸಾಧ್ಯವಾದಂತಹ ಒಂದು ಪರಿಸ್ಥಿತಿ, ಜಾತಿಗಳನ್ನು ತಲೆಯಲ್ಲಿ ತುಂಬಿದ್ದಾರೆ. ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟದ ಪ್ರೊಫೆಸರ್ ಶ್ರೀನಿವಾಸ್, ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಚನ್ನಪ್ಪ, ದಲಿತ ಮುಖಂಡರಾದ ಬಿಕೆ ನರಸಿಂಹಮೂರ್ತಿ, ಸಿಜಿ ಗಂಗಪ್ಪ, ಎಂಆರ್ ಸತ್ಯನಾರಾಯಣ್, ಎಚ್ಎಲ್ವಿ ವೆಂಕಟೇಶ್, ಜಿ ನರಸಿಂಹಮೂರ್ತಿ ಮುಂತಾದವರು ಮಾತನಾಡಿದರು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಬೃಹತ್ ಸಂಖ್ಯೆಯಲ್ಲಿ ದಲಿತ ಸಂಘಟನೆಯ ಒಕ್ಕೂಟದ ಸದಸ್ಯರು ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ನಡೆಸಿದರು. ವೇದಿಕೆಯಲ್ಲಿ ದಲಿತ ಮುಖಂಡರಾದ ಮುನಿಯಪ್ಪ, ನಾಗಾರ್ಜುನ್, ಪಿ ನರಸಿಂಹಮೂರ್ತಿ, ಸನಂದಕುಮಾರ್, ಕೆ ನಂಜುಂಡಪ್ಪ, ಹುಲಿಕುಂಟೆ ಅಶ್ವಥಪ್ಪ, ಬಾಲಯ್ಯ, ಎಂ ಗಂಗಾಧರ, ಮಂಜಣ್ಣ, ಎ ಗಂಗಾಧರ, ಆದೀಶ್, ಎಚ್ಕೆ ಗಂಗಾಧರಪ್ಪ, ಲಕ್ಷ್ಮೀನಾರಾಯಣ, ಅಂಬರೀಶ ಮುಂತಾದವರು ಭಾಗವಹಿಸಿದ್ದರು. ಪ್ರತಿಯೊಬ್ಬರು ಕೊರೆಗಾಂವ್ ಯುದ್ಧದ ಇತಿಹಾಸವನ್ನ ಅರಿತು ಸಾಮಾಜಿಕ ಪರಿವರ್ತನೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಾಮಾಜಿಕವಾಗಿ ಬದಲಾವಣೆಗೆ ಮುಂದಾಗುವಂತೆ ಶಾಸಕ ಕೆವೈ ನಂಜೇಗೌಡ ಕರೆ ನೀಡಿದರು. ದೇಶದ ಭವಿಷ್ಯವನ್ನೇ ಮಾಲೂರು ಪಟ್ಟಣದ ಮಹಾರಾಜ ವೃತ್ತದಲ್ಲಿ ಭೀಮವೀರ ಕೊರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಚವ್ವೇನಹಳ್ಳಿ ವಿಜಿ ಮತ್ತು ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಈ ವೇಳೆ ಪ್ರಸ್ತುತ ಭಾರತ ಸಂವಿಧಾನ ಮತ್ತು ಮನಸ್ಮೃತಿ ಎಂಬ ಸಾಮಾಜಿಕ ಪರಿವರ್ತನಾ ನಾಟಕ ಕಾರ್ಯಕ್ರಮವನ್ನು ಶಾಸಕ ಕೆವೈ ನಂಜೇಗೌಡ ಉದ್ಘಾಟನೆ ನೆರವೇರಿಸಿ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದಿರುವ ಭಾರತ ಸಂವಿಧಾನದ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಬದುಕುತ್ತಿದ್ದೇವೆ. ಸಂವಿಧಾನದಡಿಯಲ್ಲಿ ನಾನು ರಾಜಕೀಯವಾಗಿ ಈ ಹಂತಕ್ಕೆ ಬಂದಿದ್ದೇನೆ. ಜನವರಿ 1ನೇ ತಾರೀಕು ನಡೆದ ವೀರ ಕೊರೆಗಾಂವ್ ಯುದ್ಧದ ಇತಿಹಾಸದ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವೆಂಕಟೇಶ್ ವಿಜಿ ತಂಡದವರ ಕಾರ್ಯ ಅರ್ಥಪೂರ್ಣವಾದದ್ದು ಎಂದು ಶಾಸಕ ಕೆವೈ ನಂಜೇಗೌಡ ಶ್ಲಾಘಿಸಿದರು. ಕೊರೆಗಾಂವ್ ಯುದ್ಧ ಭೂಮಿಗೆ ಸೈನಿಕರ ಗೌರವ ಸಲ್ಲಿಸಲು ತೀರ್ಮಾನ ತಗೊಂಡ್ರು. ಪ್ರತಿ ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನವರಿ 1ನೇ ತಾರೀಕು ಅಲ್ಲಿ ಹೋಗ್ತಾ ಇದ್ರು ಅನ್ನೋ ಮಾಹಿತಿ ಕೂಡ. ಇವತ್ತು ಲಕ್ಷಾಂತರ ಜನ ಇವತ್ತಲ್ಲೇ ಕಾರ್ಯಕ್ರಮ ಭಾಗವಹಿಸಿ ನಮ್ಮ ತಾಲೂಕಿಂದ ಕೂಡ ಹೋಗಿದ್ದಾರೆ. ನನ್ನ ಮಾತಾಡಿಸ್ಕೊಂಡೇ ಹೋದ್ರು, ಹೋಗ್ತಾ ಇದ್ದಾರೆ, ಹೋಗಿ ಬನ್ನಿಯಪ್ಪ ಅಂತ ಹೇಳಿದ್ರೆ. ಇವತ್ತು ದೇಶಾದ್ಯಂತ ಸುಮಾರು ಲಕ್ಷಾಂತರ ಜನ ಇವತ್ತು ಆ ಕಾರ್ಯಕ್ರಮ ಭಾಗವಹಿಸೋದು ಕೂಡ ನೋಡ್ತಾ ಇದ್ದೀವಿ ನಾವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಾದ್ಮೇಲೆ ಆ ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟು. ಈ ವೇಳೆ ರಾಜ್ಯಾಧ್ಯಕ್ಷ ಪ್ರಜಾ ಪರಿವರ್ತನಾ ವೇದಿಕೆ ಬಿ ಗೋಪಾಲ್ ಭಾಷಣಕಾರರಾಗಿ ಭಾಗವಹಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಚಾರಧಾರೆಯ ಬಗ್ಗೆ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಕೋಮಲ, ಪೊಲೀಸ್ ಇನ್ಸ್ಪೆಕ್ಟರ್ ವಸಂತ್, ಕರ್ವೆ ತಾಲೂಕು ಅಧ್ಯಕ್ಷ ಎಂಎಸ್ ಶ್ರೀನಿವಾಸ್, ಎಇಇ ಅನ್ಸರ್ ಪಾಷಾ, ವಿಶ್ವನಾಥ ರೆಡ್ಡಿ, ದಸಂಸ ಜಿಲ್ಲಾ ಸಂಚಾಲಕ ಚವ್ವೇನಹಳ್ಳಿ ವಿಜಿ, ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಮತ್ತಿತರರು ಭಾಗವಹಿಸಿದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಒಕ್ಕಲಿಗ ಜನಾಂಗದವರು ಕೇವಲ ಉದ್ಯೋಗಿಯಲ್ಲದೆ ಸಮುದಾಯದವರ ಜೊತೆಗೂಡಿ ಉದ್ಯಮಶೀಲರಾಗಿ ಮತ್ತು ಉತ್ಪಾದನಾ ಕ್ಷೇತ್ರದಲ್ಲಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವಂತ ಪ್ರಮುಖ ಸಭೆ ಇದಾಗಿದೆ ಎಂದು ಒಕ್ಕಲಿಗರ ಸಂಘದ ಅಧ್ಯಕ್ಷ ರಾಮಚಂದ್ರ ರೆಡ್ಡಿ ತಿಳಿಸಿದರು. ಗೌರಿಬಿದನೂರು ನಗರದ ನಿರೀಕ್ಷಣಾ ಮಂದಿರದಲ್ಲಿ ಒಕ್ಕಲಿಗ ಉದ್ಯಮಿ ಸಮಾವೇಶದ ಹಿನ್ನೆಲೆ ಸಂಘದ ವತಿಯಿಂದ ಪೂರ್ವಭಾವಿ ಸಭೆಯನ್ನು ಬುಧವಾರ ಹಮ್ಮಿಕೊಳ್ಳಲಾಗಿತ್ತು. ಸಂಘದ ಅಧ್ಯಕ್ಷ ರಾಮಚಂದ್ರ ರೆಡ್ಡಿ ಮಾತನಾಡಿ, ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಜನವರಿ 3, 4, 5ರಂದು ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಉದ್ಯಮಿಗಳು ಭಾಗವಹಿಸಲಿದ್ದಾರೆ.
ಸಮುದಾಯದ ರೈತರು ಮತ್ತು ಯುವಕರು ಈ ಉದ್ಯಮಿ ಸಮಾವೇಶವನ್ನ ಸದುಪಯೋಗಪಡಿಸಿಕೊಂಡು ಸಮಾಜದಲ್ಲಿ ಮುಂಚೂಣಿಗೆ ಬರಬೇಕು ಎಂದು ತಿಳಿಸಿದರು. ನಾಳಿದ್ದು ಅಂದರೆ 3ನೇ ತಾರೀಕಿಂದ 3, 4 ಮತ್ತು 5ನೇ ತಾರೀಕಂದು ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಬೃಹತ್ ಸಮಾವೇಶ ನಡೀತಾ ಇದೆ. ಮೊದಲು ರಾಜ್ಯ ಮಟ್ಟಕ್ಕೆ ಮತ್ತು ಸೀಮಿತವಾಗಿತ್ತು. ಈ ಸಲ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಎಲ್ಲ 23 ಜಿಲ್ಲೆಗಳಿಗೆ ಎಲ್ಲಿ ಒಕ್ಕಲಿಗರಲ್ಲಿ ಜಾಸ್ತಿ ಇದ್ದಾರೆ ಅಲ್ಲಿ ಮಾಡ್ತಾ ಇದ್ದಾರೆ. ಈಗ ನಮ್ಮ ಉದ್ಯಮಿ ಶ್ರವಣ ರೆಡ್ಡಿ ಮಾತನಾಡಿ, ಅರಮನೆ ಮೈದಾನದಲ್ಲಿ ನಡೆಯುವ ಸಮಾವೇಶಕ್ಕೆ ಹೆಚ್ಚಿನ ಉತ್ಸಾಹಿ ಯುವಕರು ಪಾಲ್ಗೊಂಡು ತಮ್ಮ ಉದ್ಯಮವನ್ನು ವಿಸ್ತರಣೆ ಮಾಡಿಕೊಳ್ಳಬಹುದು. ಬೇರೆ ಸಮುದಾಯಗಳು ಒಗ್ಗಟ್ಟಾಗಿ ತಮ್ಮ ಉದ್ಯಮಗಳನ್ನು ದೇಶದಾದ್ಯಂತ ವಿಸ್ತರಣೆ ಮಾಡಿದ್ದಾರೆ ಎಂದು ತಿಳಿಸಿದರು. ಈ ವೇಳೆ ಒಕ್ಕಲಿಗ ಸಂಘದ ಕಾರ್ಯದರ್ಶಿ ನರಸಿಂಹಗೌಡ, ಆದಿಮೂರ್ತಿ ರೆಡ್ಡಿ, ಪ್ರಭಾಕರ್ ರೆಡ್ಡಿ, ಅಶ್ವಥ್ ರೆಡ್ಡಿ, ಸೂರ್ಯಪ್ರಕಾಶ್, ಅನಿಲ್ ಕುಮಾರ್, ಜಾಲಿ ರಾಮಕೃಷ್ಣ, ನಾಗಭೂಷಣ ರೆಡ್ಡಿ, ಬಾಲಚಂದ್ರ ರೆಡ್ಡಿ, ವಿನಯ್, ಪವನ್ ರೆಡ್ಡಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ರೈತರಿಗೆ ಸಹಕಾರ ಸಂಸ್ಥೆಗಳಿಂದ ನೇರವಾಗಿ ಸೌಲಭ್ಯಗಳು ಸಿಗುತ್ತಿದ್ದು, ಮುಂಬರುವ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಬಿಜೆಪಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂತೆ ರೈತರಿಗೆ ಮಾಜಿ ಶಾಸಕ ಕೆಎಸ್ ಮಂಜುನಾಥ್ ಗೌಡ ಮನವಿ ಮಾಡಿದರು. ಮಾಲೂರು ಪಟ್ಟಣದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಚಿನ್ನಸ್ವಾಮಿಗೌಡ ಅವರ ನಿವಾಸದಲ್ಲಿ ಪಿಎಲ್ಡಿ ಬ್ಯಾಂಕ್ನ ನಿರ್ದೇಶಕರ ಚುನಾವಣೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾಜಿ ಶಾಸಕ ಕೆಎಸ್ ಮಂಜುನಾಥ್ ಗೌಡ ಭಾಗವಹಿಸಿ ಮಾತನಾಡಿ, ಸಹಕಾರ ಸಂಘದ ವ್ಯಾಪ್ತಿಯಲ್ಲಿ ಬರುವ ಪಿಎಲ್ಡಿ ಬ್ಯಾಂಕ್ ರೈತರು ಹಾಗೂ ಮಹಿಳೆಯರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ವಿತರಣೆ ಮಾಡಿ ರೈತರು ಮತ್ತು ಮಹಿಳೆಯರಿಗೆ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಆರ್ಥಿಕ ಶಕ್ತಿ ತುಂಬಿದೆ. ಕಳೆದ 30 ವರ್ಷಗಳಿಂದ ಇಲ್ಲಿನ ಪಿಎಲ್ಡಿ ಬ್ಯಾಂಕ್ ಆಡಳಿತವು ಜೆಡಿಎಸ್ ಹಾಗೂ ಬಿಜೆಪಿ ಹಿಡಿತದಲ್ಲಿದ್ದು, ಪ್ರಸಕ್ತ ವರ್ಷ 5 ವರ್ಷಗಳ ಅವಧಿಗೆ ನಿರ್ದೇಶಕರ ಚುನಾವಣೆ ನಡೆಯಲಿದ್ದು, ಬಿಜೆಪಿ ಪಕ್ಷವು ಚರ್ಚಿಸಿ ಸಾಲಗಾರರು ಅಲ್ಲದ ಹಾಗೂ ಸಾಲಗಾರರು ಸಾಮಾನ್ಯ ಈ ಕ್ಷೇತ್ರಗಳಿಗೆ 14 ಮಂದಿ ಅಭ್ಯರ್ಥಿಗಳನ್ನು ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದರು. ರೈತರಿಗೆ ನೇರವಾಗಿ ಸಂಪರ್ಕ ಇರೋಂಥ ಜಾಗ. ಏನಕ್ಕೆ ಗೆಲ್ತಾರೆ ಡೈರೆಕ್ಟ್ ಅಂದ್ರೆ ಯಾವಾಗ ಗೆಲ್ಲೋದು ಏನಕ್ಕೆ ಅಂದ್ರೆ ರೈತರ ಸಂಪರ್ಕ, ಸಾಲಗಳು ಕೊಡಿಸೋದಕ್ಕೆ ನಿಜವಾಗಿ ಆ ಬ್ಯಾಂಕ್ಗಳನ್ನೆಲ್ಲ ಹಾಳು ಮಾಡಿ ಕೂರ್ಸ್ಕೊಂಡಿದ್ದೀನಿ. ಅವೆಲ್ಲ ಪಚಿತಿ ಮಾಡಿ ಅದ್ರಾಗ ಅವಕಾಶ ಕೊಡೋದು ಬೇಡ. ಸಣ್ಣ ಸಣ್ಣ ಬದಲಾವಣೆಗಳಾಗಲಿ, ಒಳ್ಳೆಯವ್ರು ನಿಂತ್ಕೊಂಡು ನಾಳೆ ದಿನದಲ್ಲಿ ಸಣ್ಣ ಪಡೋರ್ಗೆ ಯಾರಿಗೆ ಸಹಾಯ ಮಾಡೋಂಥ ಕೆಲಸ ಆಗಲಿ. 14 ಜನರು ಇವ್ರ ನಾಮಿನೇಷನ್ ಫಿಕ್ಸ್ ಆಗಿದೆ. ಇನ್ನೂ ಒಂದ್ಸಲ ಮೀಟಿಂಗ್ ಇವರೆಲ್ಲ ಕೂತ್ಕೊಂಡು ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಟಿಬಿ ಕೃಷ್ಣಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ರಾಮಸ್ವಾಮಿ ರೆಡ್ಡಿ, ಚಿನ್ನಸ್ವಾಮಿಗೌಡ, ಗೋಪಾಲ್ ರೆಡ್ಡಿ, ಪುರಸಭಾ ಸದಸ್ಯ ಎಂವಿ ವೇಮನ, ಕೆಜಿ ಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ಆರ್ ಯಲ್ಲಪ್ಪ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಆನಂದ್ ಇನ್ನಿತರರು ಹಾಜರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲೊಂದು ಸುಸಜ್ಜಿತ ಬಡಾವಣೆ ಶ್ರೀರಂಗ ಕುಟೀರ. ರಾಷ್ಟ್ರೀಯ ಹೆದ್ದಾರಿ 69ರ ಎಂಜಿ ರಸ್ತೆಯ ಎಪಿಎಂಸಿ ಮಾರುಕಟ್ಟೆಗೆ ಸಮೀಪ 40 ಎಕರೆಗಳ ವಿಶಾಲ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಕೂಡ ಮತ್ತು ರೇರಾ ಅನುಮೋದಿತ ನಿವೇಶನಗಳು ಮಾರಾಟಕ್ಕೆ ಲಭ್ಯ. ವಿಶಾಲವಾದ ರಸ್ತೆಗಳು, ಉದ್ಯಾನವನ, ಕ್ಲಬ್ ಹೌಸ್ ಸೇರಿದಂತೆ ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಹೊಂದಿರುವ ಚಿಕ್ಕಬಳ್ಳಾಪುರ ನಗರದ ದೊಡ್ಡ ಬಡಾವಣೆ ಶ್ರೀರಂಗ ಕುಟೀರ. ನಿವೇಶನ ಖರೀದಿಸಲು ಬ್ಯಾಂಕ್ ಸಾಲ ಸೌಲಭ್ಯ ಲಭ್ಯ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470.
ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ಚಿಕ್ಕಸಣ್ಣೆ ಹಾಲು ಉತ್ಪಾದಕರ ಸಹಕಾರ ಸಂಘದ 5 ವರ್ಷದ ಆಡಳಿತ ಮಂಡಳಿಗೆ ಆಯ್ಕೆಯಾದ ನಿರ್ದೇಶಕರು ನೂತನ ಅಧ್ಯಕ್ಷರ ಉಪಾಧ್ಯಕ್ಷರ ಸ್ಥಾನದ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಚುನಾವಣಾಧಿಕಾರಿಯಾಗಿ ಆರ್ ಚೇತನಾ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿ ಮಾತನಾಡಿ, ಡಿಸೆಂಬರ್ 26ರಂದು ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ ಅವಿರೋಧವಾಗಿ ರತ್ನಮ್ಮ, ಸಿದ್ದಪ್ಪರೆಡ್ಡಿ, ಆಂಜನಮ್ಮ, ನಾಗವೇಣಿ, ಮುನಿಯಮ್ಮ, ಶಿಲ್ಪಾ, ಶಶಿಕಲಾ, ಪಾರ್ವತಮ್ಮ, ಎಸ್ ಗೋವಿಂದಪ್ಪ, ಸುರೇಶ್ ಗೌಡ, ಎಂ ಲಕ್ಷ್ಮಮ್ಮ, ವರಲಕ್ಷ್ಮಿ ಆಯ್ಕೆಗೊಂಡಿದ್ದು, ಇವರ ಪೈಕಿ ಅಧ್ಯಕ್ಷರ ಉಪಾಧ್ಯಕ್ಷರ ಸ್ಥಾನದಲ್ಲಿ ನೂತನ ಅಧ್ಯಕ್ಷರಾಗಿ ಸುರೇಶ್ ಗೌಡ, ಉಪಾಧ್ಯಕ್ಷರಾಗಿ ವರಲಕ್ಷ್ಮಿ ಅವಿರೋಧವಾಗಿ ಆಯ್ಕೆಗೊಂಡಿರುತ್ತಾರೆ ಎಂದು ಘೋಷಿಸಿದರು. ನೂತನವಾಗಿ ಆಯ್ಕೆಗೊಂಡ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಿರ್ದೇಶಕರುಗಳಿಗೆ ಹೂವಿನ ಹಾರಗಳನ್ನು ಹಾಕುವುದರ ಮೂಲಕ ಮುಖಂಡರು ಅಭಿನಂದಿಸಿದರು. ಈ ವೇಳೆ ಡೈರಿ ನಿರ್ದೇಶಕರು ಮುಖಂಡರಾದ ಮುನಿರಾಜು, ಮಂಜುನಾಥ್, ನಾಗೇಶ್, ನಾರಾಯಣಸ್ವಾಮಿ, ರಮೇಶ್, ಮೋಹನ್ ಕುಮಾರ್, ರಘು, ವೆಂಕಟೇಶ್, ಪಿಳ್ಳಪ್ಪಯ್ಯ, ಹನುಮಂತು, ಬಾಲೇಶ್ ಇನ್ನಿತರರು ಹಾಜರಿದ್ದರು. ಜನವರಿ 3ರಂದು ಕೋಲಾರ ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಇಂದು ವಿವಿಧ ಪರ ಸಂಘಟನೆಗಳ ಮುಖಂಡರು ಬೈಕ್ ರ್ಯಾಲಿ ನಡೆಸಿದರು. ಈ ವೇಳೆ ಮಾತನಾಡಿದ ಮುಖಂಡರು, ಅಮಿತ್ ಶಾ ಅವರು ಹೇಳಿಕೆಯನ್ನ ಖಂಡಿಸಿ ಆಕ್ರೋಶ ಹೊರಹಾಕಿದ್ರು. ಕೋಲಾರ ನಗರ ಕೇಂದ್ರ ಸ್ಥಾನವಾಗಿದ್ದು, ಬೇರೆ ಬೇರೆ ತಾಲೂಕುಗಳಿಂದ ಕೆಲಸಗಳ ಕುರಿತು ಬರುವ ಸಾರ್ವಜನಿಕರು, ರೈತರು, ಕೂಲಿ ಕಾರ್ಮಿಕರು ಹಾಗೂ ವಿದ್ಯಾರ್ಥಿಗಳು ಸಹಕರಿಸಲು ವಿನಂತಿ ಮಾಡಿದ ಮುಖಂಡರು ಕೆಎಸ್ಆರ್ಟಿಸಿ ಮ್ಯಾನೇಜರ್ ಮತ್ತು ಶಾಲಾ ಕಾಲೇಜುಗಳಿಗೆ ರಜೆ ನೀಡಿ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಸಹಕರಿಸಲು ಡಿಡಿಪಿಐ ರವರಿಗೆ ಮನವಿ ಸಲ್ಲಿಸಿದರು. ಹಿರಿಯ ದಲಿತ ಮುಖಂಡರಾದ ಸೂಲಿಕುಂಟೆ ರಮೇಶ್, ಕೆಇಬಿ ಚಂದ್ರಶೇಖರ್, ಟಿ ವಿಜಯಕುಮಾರ್, ಪಂಡಿತ್ ಮುನಿವೆಂಕಟಪ್ಪ, ಮಾಜಿ ಕೆಯುಡಿಎ ಅಧ್ಯಕ್ಷ ಅಬ್ದುಲ್ ಕಯೂಂ, ನಗರಸಭೆಯ ಸದಸ್ಯರು ಶಫಿ, ಕಾಂಗ್ರೆಸ್ ಮುಖಂಡರಾದ ಕುರಿಗಳ ರಮೇಶ್, ಜಯದೇವ್, ನಗರಸಭಾ ಸದಸ್ಯ ಅಂಬರೀಶ್, ದಲಿತ ನಾರಾಯಣಸ್ವಾಮಿ, ಎಂಆರ್ ಚೇತನ್ ಬಾಬು ಕೋಲಾರ ಬಂದ್ನ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನೀಡಿದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಶಿಡ್ಲಘಟ್ಟ ತಾಲೂಕಿನ ಹೊಸಪೇಟೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ದ್ಯಾವಮ್ಮ ಹಾಗೂ ಉಪಾಧ್ಯಕ್ಷರಾಗಿ ಶ್ವೇತಾ ಅವರು ಅವಿರೋಧವಾಗಿ ಆಯ್ಕೆಯಾದರು. ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿ ಮಹಿಳೆ ಹಾಗೂ ಉಪಾಧ್ಯಕ್ಷ ಸ್ಥಾನ ಬಿಸಿಎಂ ಮಹಿಳೆಗೆ ಮೀಸಲಾದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಹೊಸಪೇಟೆಯ ದ್ಯಾವಮ್ಮ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚೊಕ್ಕಂಡಹಳ್ಳಿ ಶ್ವೇತಾ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾ ಅಧಿಕಾರಿ ಜಗದೀಶ್ ಅವರು ನಾಮಪತ್ರಗಳನ್ನು ಪರಿಶೀಲಿಸಿ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಯನ್ನು ಘೋಷಣೆ ಮಾಡಿದರು. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಜೆಡಿಎಸ್ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿಯ ಮುಂದೆ ಹಾಗೂ ಜಂಗಮಕೋಟೆ ಕ್ರಾಸ್ನಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವ ಆಚರಿಸಿದರು. ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಯಮುನಾ ರಾಣಿ, ಕಾರ್ಯದರ್ಶಿ ಮಹಾಲಿಂಗಪ್ಪ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಪಂಚಾಯಿತಿಯ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಪುತ್ಥಳಿ ವಿವಾದ, ಪರ ಮತ್ತು ವಿರೋಧ ಪ್ರತಿಭಟನೆ, ಗದ್ದಲದ ವಾತಾವರಣ, ಬಿಗಿ ಪೊಲೀಸ್ ಸರ್ಪಗಾವಲು. ಪ್ರಾಚೀನ ಜೀವ ರಕ್ಷಣೆ ಕಲಿಯಾದ ಜಲಸ್ತಂಭನ ವಿದ್ಯೆ, 65ರ ಪ್ರಾಯದಲ್ಲೂ ಪ್ರದರ್ಶನ, ಆಸಕ್ತಿ ಇದ್ದವರಿಗೆ ಉಚಿತವಾಗಿ ಕಲಿಸುವ ಘೋಷಣೆ, ಬಿಎಸ್ ಪ್ರಸಾದ್. ಮಂಚಿನ ಮಧ್ಯೆ ಮೂಡಿದ ಸೂರ್ಯೋದಯ, ಪ್ರಕೃತಿ ವಿಸ್ಮಯದಿಂದ ಪ್ರವಾಸಿಗರನ್ನು ತನ್ನತ್ತ ಆಕರ್ಷಿಸುತ್ತಿರುವ ಕುಂದಾಣ ಬೆಟ್ಟ. ಬಿಸಿಯೂಟ ತಯಾರಿಸುವ ವೇಳೆ ಕುಕ್ಕರ್ ಬ್ಲಾಸ್ಟ್, ಸರ್ಕಾರಿ ಶಾಲೆಯಲ್ಲಿ ಅಡುಗೆ ತಯಾರಿಸುತ್ತಿದ್ದ 2 ಅಡುಗೆ ಸಹಾಯಕಿಯರ ಸ್ಥಿತಿ ಗಂಭೀರ. ಅಂಬೇಡ್ಕರ್ ಕುರಿತು ಅವಹೇಳನಕಾರಿ ಮಾತು, ಅಮಿತ್ ಶಾ ಹೇಳಿಕೆ ಖಂಡಿಸಿ ಶುಕ್ರವಾರ ಕೋಲಾರ ಬಂದ್, ಬಂದ್ಗೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬೆಂಬಲ ಘೋಷಣೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.